ಎಲ್ಲೂ ಬೋರ್ ಅನಿಸ್ಲಿಲ್ಲ. ಏನು ಗುರು ಅಂತ ಅನಿಸ್ಲಿಲ್ಲ. ಫಸ್ಟ್ ಟೈಮ್ ಆ್ಯಕ್ಟರ್ಸ್ ಹೀರೋ ಆಗಿ ಅಥವಾ ಹೀರೋಯಿನ್ ಆಗಲಿ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಾನು ಬಿಗ್ ಶೌಟ್ ಔಟ್ ಟು ಹೀರೋಯಿನ್. ಅದರಲ್ಲಿ ಹೀರೋದು ಫಸ್ಟಿಗೆ ಏನೋ ಇದು ಒಂಥರ ಹಿಂಗಾಡ್ತಾ ಇದ್ದಾನಲ್ಲ ಗುರು ಅಂತ ಅನಿಸ್ತಾ ಇತ್ತು. ಪಂಚರಂಗಿಯಲ್ಲಿ ಹೀರೋ ಹೀರೋಯಿನ್ ಮಲ್ಕೊಂಡು ಮಾತಾಡೋದು, ಮುಂಗರೆ ಮಳೆಯಲ್ಲಿ ಜೋಗ್ ಫಾಲ್ಸ್ ಮೇಲ್ಗಡೆ ಹೀರೋ ಹೀರೋಯಿನ್ ಇರ್ತಾರೆ, ಇಲ್ಲಿ ಅಂದರೆ ಫಾಲ್ಸ್ ಥರ ಇದೆ, ಅಲ್ಲಿ ಕೆಳಗಡೆ ಇರ್ತಾರೆ. ಸೊ ಅಂದರೆ ಅಲ್ಲಿ ಕಾಳ್ಮುಂಡೆ, ಸೌತೆಕಾಯಿ ಮುಂಡೆ, ಆ ಮುಂಡೆ ಈ ಮುಂಡೆ ಅಂತ ಏನೋ ಸ್ವಲ್ಪ ಅದು ಒಂದಿಷ್ಟು ಕ್ಲಾಸ್ ಆಫ್ ಆಡಿಯನ್ಸಿಗೆ ಅದು ಅಕ್ಸೆಪ್ಟೆನ್ಸ್ ಬರಲ್ಲ, ಒಂದಿಷ್ಟು ಜನಕ್ಕೆ ಇಟ್ಸ್ ಓಕೆ ಅಂತೇಳಿ ದೆಲ್ ಮೂವ್ ಆನ್. ಸೊ ಆಮೇಲೆ ಆ ಬಳ್ಳಿ ಕಿತ್ಕೊಂಬರೋಕ್ಕೆ ಹೀರೋ ಹೋಗ್ತಾರೆ. ಸೊ ನನಗೆ ಆ ಬಳ್ಳಿ ಮೋಸ್ಟ್ಲಿ ಆ ಟೀಮ್ ಅವ್ರು ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ಬೋದಿತ್ತೇನೋ ಅನಿಸ್ತು. ಅದಿಲ್ಲಿ ಚಿಕ್ಕಪೇಟೆಯಲ್ಲಿ 100 ರೂಪಾಯಿಗೆ ಒಂದು ಬಳ್ಳಿ ಸಿಗುತ್ತಲ್ಲ, ಆ ಥರ ಬಳ್ಳಿ, ಪ್ಲಾಸ್ಟಿಕ್ ಬಳ್ಳಿ ಥರ ಫೀಲ್ ಆಗ್ತಿತ್ತು ನನಗೆ. ಸ್ಕ್ರಿಪ್ಟೇ ಮೇಯ್ನ್. ನೀವು ಎಷ್ಟೇ ಡಂಗಣಕ ಅಂದರೂ ಮೇಯ್ನ್ ಸ್ಕ್ರಿಪ್ಟ್ ಅದೇ ಇಲ್ಲ ಅಂದರೆ. ನಮಸ್ಕಾರ. ಇವತ್ತು ಶುಕ್ರವಾರ ಆಗಿದ್ದರಿಂದ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಟೀ ಕುಡಿದು ನಮ್ಮನೆ ಹತ್ರ ಇರೋ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ದೆ. ಅಲ್ಲಿ ಐನಾಕ್ಸಲ್ಲಿ ನಮ್ಮ ಯೋಗರಾಜ್ ಭಟ್ ನಿರ್ದೇಶಿಸಿರುವ ಮನದ ಕಡಲು ಸಿನಿಮಾನ ನೋಡ್ಕೊಂಬಂದೆ. ಸೊ ಮನದ ಕಡಲು ಈ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ಹೇಳಬೇಕು ಅಂದರೆ ಇದು ಟಿಪಿಕಲ್ ಯೋಗರಾಜ್ ಭಟ್ ಮೂವಿ. ತರಲೆ ಡೈಲಾಗ್ಸ್ಗಳು, ಆಮೇಲೆ ಕ್ಯಾರೆಕ್ಟರೈಸೇಷನು. ಯೋಗರಾಜ್ ಭಟ್ ಮೂವಿಲಿ ಇನ್ನೊಂದು ಏನಿಷ್ಟ ಅಂದರೆ ಅವರು ಕರ್ನಾಟಕನ ತುಂಬ ಕ್ಯೂಟಾಗಿ ತೋರಿಸ್ತಾರೆ, ತುಂಬ ಮುದ್ದಾಗಿ ತೋರಿಸ್ತಾರೆ. ಅದು ನಂಗೆ ತುಂಬ ಇಷ್ಟ. ಸೊ ಅದನ್ನು ಇಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಮೋಸ್ಟ್ಲಿ ಅದೆಲ್ಲ ಉಡುಪಿಯಲ್ಲೆಲ್ಲ ಶೂಟಿಂಗ್ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ, ನನಗೆ ಮೂವಿ ನೋಡುವಾಗ ಎಲ್ಲೂ ಬೋರ್ ಅನಿಸ್ಲಿಲ್ಲ. ಏನು ಗುರು ಅಂತ ಅನಿಸ್ಲಿಲ್ಲ. ನೀಟ್, ನಿಮಗೆ ಆರಾಮಾಗಿ ಎಲ್ಲೂ ಬೋರ್ ಆಗಲಿಲ್ದಂಗೆ ಒಂದು ಗುಡ್ ಸಿನಿಮಾ ಥರ ಅನಿಸ್ತು ನನಗೆ. ಆಮೇಲೆ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಆ್ಯಕ್ಟರ್ಸ್ ಹೀರೋ ಆಗಿ ಅಥವಾ ಹೀರೋಯಿನ್ ಆಗಲಿ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಾನು ಬಿಗ್ ಶೌಟ್ ಔಟ್ ಟು ಹೀರೋಯಿನ್. ಅದರಲ್ಲಿ ಪ್ಯಾರಾಲಿಸಿಸ್ ಥರ ಅವರು ಮೋಸ್ಟ್ಲಿ ಅವರು ನೆಕ್ಸ್ಟ್ ಈ ಮಲಯಾಳಮ್ ಅಥವಾ ತಮಿಳ್ ಡೈರೆಕ್ಟರ್ಸ್ ಯಾರು ನೋಡಿದ್ರೆ ಡೆಫಿನೆಟ್ಲಿ ಈಗ ಡ್ರ್ಯಾಗನ್ ಮೂವಿ ನೋಡಿಬಿಟ್ಟು ಕಾಯಾಡು ಅಂತ ಎಲ್ಲ ಹೆಂಗೆ ಕ್ರೇಜ್ ಇದೆಯೋ, ಸೊ ಆ ಥರ ಯಾರು ಒಳ್ಳೆ ಡೈರೆಕ್ಟರ್ ಅಥವಾ ಒಳ್ಳೆ ಪ್ರೊಡಕ್ಷನ್ ಸಿಕ್ಕರೆ ಡೆಫಿನೆಟ್ಲಿ ಶೀಸ್ ಗೋನ್ ಹಿಟ್. ಅಂದರೆ ಸೂಪರ್ ಪರ್ಫಾರ್ಮೆನ್ಸ್, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಸೆಕೆಂಡ್ ಹೀರೋನ್ ಅಫ್ಕೋರ್ಸ್ ಶಿ ಈಸ್ ಆಲ್ಸೋ ಡನ್ ವೆರಿ ಗುಡ್. ಶಿ ಈಸ್ ಅ ವೆರಿ ಗುಡ್ ಡ್ಯಾನ್ಸರ್. ಶಿ ಈಸ್ ಆಲ್ಸೋ ಅಸೋಸಿಯೇಟ್ ಡೈರೆಕ್ಟರ್. ಶಿ ಈಸ್ ಅ ಮಲ್ಟಿ ಟ್ಯಾಲೆಂಟೆಡ್. ಸೊ ಕಾಸ್ಟಿಂಗ್ ಬಗ್ಗೆ ಏನು ಹೇಳಂಗಿಲ್ಲ ಬಿಡಿ, ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ಯೋಗರಾಜ್ ಭಟ್ ಮೂವಿ ಅಂದರೆ ಟಿಪಿಕಲಾಗಿ ಹೀರೋ ಹೀರೋಯಿನ್ ಮಾತು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಎಲ್ಲಿ ಸೈಲೆನ್ಸ್ ಬೇಕೋ ಅಲ್ಲಿ ಸೈಲೆನ್ಸು, ಎಲ್ಲಿ ಬ್ಯಾಕ್ಗ್ರೌಂಡ್ ಬೇಕೋ ಅಲ್ಲಿ ಬ್ಯಾಕ್ಗ್ರೌಂಡು, ಅದೆಲ್ಲ ಪಕ್ಕ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಲ್ಲಿ ಸೋನು ನಿಗಮ್ ವಾಯ್ಸ್ ಎಲ್ಲಿ ಕರೆಕ್ಟ್ ಹಾಕಬೇಕು ಅದೆಲ್ಲ ಟಿಪಿಕಲ್ ಯೋಗರಾಜ್ ಭಟ್ ಮೂವಿ. ಅಫ್ಕೋರ್ಸ್ ಹೀರೋನು ಅಷ್ಟೇ. ಸೊ ಅದು ಅವ್ರು ಯಾರು ಫಸ್ಟ್ ಟೈಮ್ ಆ್ಯಕ್ಟರ್ಸ್ ಅಂತ ಅನ್ಸೋದಿಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯೋಗರಾಜ್ ಭಟ್ ಮತ್ತು ಅವ್ರ ಟೀಮು ತುಂಬ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿಕೊಂಡು ತುಂಬ ಪ್ರಮೋಷನ್ ಮಾಡಿದ್ದಾರೆ. ಯಾವ ಲೆವೆಲಿಗೆ ಪ್ರಮೋಷನ್ ಮಾಡಿದ್ದಾರೆ ಅಂದರೆ ಅವರೇ ಖುದ್ದಾಗಿ ಯಾಕೆ ಜನ ಬರ್ತಾಯಿಲ್ಲ ಅಂತೇಳಿ ಪಾಪ ಒಂದು 2-3 ವೀಡಿಯೋಗಳು ನೋಡಿದೆ. ಅವರೇ ಖುದ್ದಾಗಿ ಜನಗಳ ಹತ್ರ ಹೋಗ್ಬಿಟ್ಟು ನೋಡಿ ನಮ್ಮ ಸಿನಿಮಾ ಅಂತ ಪ್ರತಿ ಕಾಲೇಜು ಅದು ಇದು ಅಂದರೆ ಅವ್ರ ಟೀಮಿಂದ ದೇ ಹ್ಯಾವ್ ಡನ್ ದ ಬೆಸ್ಟ್ ಪ್ರಮೋಷನ್. ಫೇಮಸ್ ಡೈರೆಕ್ಟರ್ ಅವರೇ ಅಂದರೆ ಈಗ ಬೀದಿಗೆ ಬಂದು ತಮ್ಮ ಸಿನಿಮಾ ನೋಡಿ ಅಂತ ಹೇಳೋವಂಥ ಪರಿಸ್ಥಿತಿ. ಸಿನಿಮಾನ ನೋಡಿ ನೀವು ಈ ವೀಕೆಂಡ್ ಏನೋ ಫ್ರೀ ಇದ್ದರೆ ಈ ಸಿನಿಮಾ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಹೊಸೊಬ್ಬರಿಗೆ ನಿಮ್ಮ ಆಶೀರ್ವಾದ ಖಂಡಿತ ಇರಲಿ. ಪ್ಲೀಸ್ ಸಪೋರ್ಟ್ ಕನ್ನಡ ಸಿನಿಮಾ. ಯಾವುದೇ ಕೆಲಸ ತಗೊಳ್ಳಿ, ತುಂಬ ಪಾಸಿಟಿವ್ ಅಂತ ಇರೋದೇ ಹುಟ್ಟು, ತುಂಬ ನೆಗೆಟಿವ್ ಅಂತ ಇರೋದೇ ಸಾವು. ಸೊ ಇನ್ನು ಮಧ್ಯ ಈ ಡೊಂಗಿ ಜೀವನದಲ್ಲಿ ಯಾವುದೇ ವಿಷಯ ತಗೊಳ್ಳಿ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ನೆಗೆಟಿವ್ ಬಗ್ಗೆ ಮಾತಾಡೋದೇನು ತಪ್ಪಲ್ಲ. ಹೀರೋದು ಫಸ್ಟಿಗೆ ಏನೋ ಇದು ಒಂಥರ ಹಿಂಗಾಡ್ತಾ ಇದ್ದಾನಲ್ಲ ಗುರು ಅಂತ ಅನಿಸ್ತಾ ಇತ್ತು. ಬಟ್ ಅದು ಸಿನಿಮಾ ಸ್ಲೋ ಆಗಿ ಹೋದಂಗೆ ನಿಮಗೆ ಅವನ ಅಲೈನ್ಮೆಂಟ್, ಅವನ್ನ ಅಬ್ಸರ್ವ್ ಮಾಡೋದಕ್ಕೆ ನಿಮಗೆ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅವನದು ಸ್ಪೀಡು, ಅವ್ನು ಮಾತಾಡೋದು ಟಿಪಿಕಲ್ ಯೋಗರಾಜ್ ಭಟ್ ಹೀರೋ ಸ್ಟೈಲ್. ಅಂದರೆ ಹೀರೋ ಯಾವಾಗಲೂ ತುಂಬ ವಟ ಅಂತ ಮಾತಾಡ್ತಿರೋದು, ಹೀರೋಯಿನ್ನು ಸುಮ್ಮನೆ ಮಾತಾಡ್ತಿರ್ತಾಳೆ. ಯೂಶ್ವಲಿ ಯೋಗರಾಜ್ ಭಟ್ ಮೂವಿ ಅಂದರೆ ಹಾಗೇ ಇರುತ್ತಲ್ವ. ಸೊ ಈ ಸಿನಿಮಾ ನೋಡುವಾಗೂ ಒಂಥರ ಅದೇ ಥರ ಫೀಲಿಂಗ್. ಅಂದರೆ ನಿಮಗೆ ಮನಸಾರೆ ಫ್ಲೇವರು, ಆಮೇಲೆ ಈ ಗಾಳಿಪಟ, ಡ್ರ್ಯಾಕುಲಾ ಥರ ರಂಗಣ್ಣ ರಘು ಬರೋ ಥರ ಫೀಲಿಂಗು. ಆಮೇಲೆ ಎಲ್ಲೋ ನೋಡಿದ್ನಲ್ಲ ಅಂತ ಅವ್ರು ಯೋಗರಾಜ್ ಭಟ್ ಮೂವಿ ಅದರದ್ದೇ ಸ್ವಲ್ಪ ಆ ಫ್ಲೇವರೇ ನಿಮಗೆ ಒಂದು ಸ್ವಲ್ಪ ರಿಟರ್ನ್ ಆಗ್ತಾ ಇರುತ್ತೆ. ಪಂಚರಂಗಿಯಲ್ಲಿ ಹೀರೋ ಹೀರೋಯಿನ್ ಮಲ್ಕೊಂಡು ಮಾತಾಡೋದು, ಅದೇ ಥರ ಇಲ್ಲೂ ಒಂದು ಸೀಕ್ವೆನ್ಸ್ಗಳು. ಮುಂಗರೆ ಮಳೆಯಲ್ಲಿ ಜೋಗ್ ಫಾಲ್ಸ್ ಮೇಲ್ಗಡೆ ಹೀರೋ ಹೀರೋಯಿನ್ ಇರ್ತಾರೆ, ಇಲ್ಲಿ ಅಂದರೆ ಫಾಲ್ಸ್ ಥರ ಇದೆ, ಅಲ್ಲಿ ಕೆಳಗಡೆ ಇರ್ತಾರೆ. ಸೊ ಆಲ್ಮೋಸ್ಟ್ ಆಲ್ ಅದೇ ಹಳೆ ಫಿಲಮ್ಗಳ ಫ್ಲೇವರೇ ಬರ್ತಾ ಇರೋ ಥರ ಫೀಲಿಂಗ್ ಇರುತ್ತೆ. ಬಟ್ ದೇವರಣಗೂ ಎಲ್ಲೂ ಬೋರ್ ಆಗೋದಿಲ್ಲ, ಫಸ್ಟಿಂದ ಲಾಸ್ಟ್ವರೆಗೆ ಎಲ್ಲೂ ಬೋರ್ ಆಗಲ್ಲ. ಬಟ್ ನನಗಿದು ಆ ಥರ ಫೀಲ್ ಆಗ್ತಾಯಿತ್ತು. ಆಮೇಲೆ ಇನ್ನೊಂದು ಇಬ್ಬರು ಹೀರೋಯಿನ್ಸ್ಗಳು ಅಷ್ಟು ತುಂಬ ಅಂದರೆ ಒಳ್ಳೆ ನೇಚರಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ. ಎಲ್ಲ ತುಂಬ ಮುದ್ದಾಗಿದೆ. ಅಂದರೆ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ಸೊ ನಿಮಗೆ ಏನಿಸ್ತಿತ್ತು ಅಂದರೆ ಅಲ್ಲಿ ಕಾಳ್ಮುಂಡೆ, ಸೌತೆಕಾಯಿ ಮುಂಡೆ, ಆ ಮುಂಡೆ ಈ ಮುಂಡೆ ಅಂತ ಏನೋ ಸ್ವಲ್ಪ ಅದು ಒಂದಿಷ್ಟು ಕ್ಲಾಸ್ ಆಫ್ ಆಡಿಯನ್ಸಿಗೆ ಅದು ಅಕ್ಸೆಪ್ಟೆನ್ಸ್ ಬರಲ್ಲ, ಒಂದಿಷ್ಟು ಜನಕ್ಕೆ ಇಟ್ಸ್ ಓಕೆ ಅಂತೇಳಿ ದೆಲ್ ಮೂವ್ ಆನ್.
ಸೊ ಆಮೇಲೆ ಆ ಬಳ್ಳಿ ಕಿತ್ಕೊಂಬರೋಕ್ಕೆ ಹೀರೋ ಹೋಗ್ತಾರೆ. ಸೊ ನನಗೆ ಆ ಬಳ್ಳಿ ಮೋಸ್ಟ್ಲಿ ಆ ಟೀಮವ್ರು ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ಬೋದಿತ್ತೇನೋ ಅನಿಸ್ತು. ಅದಿಲ್ಲಿ ಚಿಕ್ಕಪೇಟೆಯಲ್ಲಿ 100 ರೂಪಾಯಿಗೆ ಒಂದು ಬಳ್ಳಿ ಸಿಗುತ್ತಲ್ಲ, ಆ ಥರ ಬಳ್ಳಿ, ಪ್ಲಾಸ್ಟಿಕ್ ಬಳ್ಳಿ ಥರ ಫೀಲ್ ಆಗ್ತಿತ್ತು ನನಗೆ. ಅಂದರೆ ಅದೇ ಮೇಯ್ನ್ ಅಲ್ವಾ ಅದು ಸಿನಿಮಾದಲ್ಲಿ, ದಟ್ ಈಸ್ ಒನ್ ಆಫ್ ದಿ ಗುಡ್ ಪ್ರಾಪರ್ಟಿ. ಅದನ್ನು ಆದಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸಿದ್ರೆ ಚೆನ್ನಾಗಿರೋದು. ಅಟ್ಲೀಸ್ಟ್ ಬಳ್ಳಿಯಲ್ಲ ಅಂದರೆ ಒಂದು ಏನೋ ಒಂದು ಗಿಡ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ, ಆ ಗಿಡ ಕಿತ್ಕೊಂಬರೋದು, ಆ ಥರ ಏನಾದ್ರು ತೋರಿಸ್ಬೋದಿತ್ತು. ಯೋಗರಾಜ್ ಭಟ್ ಸರ್ ಅವ್ರು ಏನು ಮಾಡಬೇಕು ಅಂದರೆ, ಈ ಎಷ್ಟೋ ಜನ ಹುಡುಗರು ತುಂಬ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಇಟ್ಕೊಂಡು ಆಡ್ತಿರ್ತಾರೆ. ಒಂದು 3 ತಿಂಗಳು ಬರೀ ಈ ನಮ್ಮ ಕನ್ನಡದಲ್ಲಿ ತುಂಬ ಜನ ಯಂಗ್ ಡೈರೆಕ್ಟರ್ಸು, ತುಂಬ ಜನ ಅಸೋಸಿಯೇಟ್ ಡೈರೆಕ್ಟರ್ಸ್ ಅವರೆಲ್ಲ ಅವರೊಂದು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಮಾಡ್ಕೊಂಡು, ಅಪ್ಡೇಟೆಡ್ ಸ್ಕ್ರಿಪ್ಟ್ಗಳು ಮಾಡ್ಕೊಂಡು ಹುಡುಕ್ತಾ ಇರ್ತಾರೆ. ಅವ್ರ ಹತ್ರ ಒಳ್ಳೆ ಸ್ಕ್ರಿಪ್ಟ್ ತೊಗೊಂಡು, ಯೋಗರಾಜ್ ಭಟ್ ಅಫ್ಕೋರ್ಸ್ ಅವ್ರು ಈಸ್ ವೆರಿ ಗುಡ್ ಇನ್ ಗಿವಿಂಗ್ ವೆರಿ ಗುಡ್ ಟೆಕ್ನಿಕಲ್ ಪ್ರಾಡಕ್ಟ್. ಸೊ ಏನಪ್ಪ ಅಂದರೆ ಸ್ಕ್ರಿಪ್ಟೇ ಮೇಯ್ನ್. ನೀವು ಎಷ್ಟೇ ಡಂಗಣಕ ಅಂದರೂ ಮೇಯ್ನ್ ಸ್ಕ್ರಿಪ್ಟ್ ಅದೇ ಇಲ್ಲ ಅಂದರೆ, ಒಂದರಲ್ಲಿ ಸ್ಕ್ರಿಪ್ಟ್ ಚೆನ್ನಾಗಿರುತ್ತೆ, ಒಂದೊಂದರಲ್ಲಿ ಎಕ್ಸಿಕ್ಯೂಷನ್ ಚೆನ್ನಾಗಿರಲ್ಲ. ಬಟ್ ಯೋಗರಾಜ್ ಭಟ್ ಮೂವಿಯಲ್ಲಿ ಎಲ್ಲ ಎಕ್ಸಿಕ್ಯೂಷನ್ ಸೂಪರಾಗಿರುತ್ತೆ. ಬಟ್ ಅದೇ ಸ್ಕ್ರಿಪ್ಟೇ ನನಗೆ ಒಂದೊಂದು ಟೈಮ್ ಎಡವಟ್ಟು ಅಂತ ಅನಿಸ್ತಾ ಇರುತ್ತೆ. ತುಂಬ ಕಷ್ಟ ಅನಿಸುತ್ತೆ ಈಗ ಅಂದರೆ ಅಷ್ಟು ಬ್ಯುಸಿಯಾಗಿರೋ ಆಡಿಯನ್ಸ್ನ ಅವನು ಗಾಡಿ ತೊಗೊಂಬಂದು ಮಾಲಲ್ಲಿ ನಿಲ್ಲಿಸಿ ಅವ್ನು ಬಂದು ನೋಡ್ತಾನೆ ಅಂದರೆ ಅಫ್ಕೋರ್ಸ್ ಯು ಹ್ಯಾವ್ ಟು ಕನ್ವಿನ್ಸ್ ಹಿಮ್. ಸೊ ಅಂದರೆ ಅದನ್ನೆಲ್ಲ ಆಸ್ಪೆಕ್ಟ್ನ ತಲೆಯಿಟ್ಕೊಂಡು ನೋಡಿದಾಗ ನನಗೆ ಅಂದರೆ ಇಲ್ಲಿ ಏನೋ ಸ್ಟೋರಿ ಇನ್ನೂ ಇಂಪ್ರೂವ್ಸ್ ಮಾಡ್ಬೋದಿತ್ತೇನೋ, ಇನ್ನೂ ಡೈಲಾಗ್ಸ್ಗಳು ಇನ್ನೂ ಇಂಪ್ರೂವ್ಸ್ ಮಾಡ್ಬೋದಿತ್ತೇನೋ, ಇನ್ನೂ ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸು ಅದೆಲ್ಲ ಇನ್ನೂ ಮಾಡ್ಬೋದಿತ್ತೇನೋ ಅಂತ ನಂಗೆ ಪರ್ಸ್ನಲಾಗಿ ಅನಿಸ್ತು. ಆ್ಯಕ್ಚುಲಿ ಯೋಗರಾಜ್ ಭಟ್ ಮೂವಿ ಅಂದರೆ ತುಂಬ ಅಂದರೆ ಕಾಮಿಡಿ ತುಂಬ ಇರುತ್ತೆ. ಬಟ್ ಇಲ್ಲಿ ನಾನು ಆ್ಯಕ್ಚುಲಿ ಒಂದು ಮೂರು ಹತ್ರ ಅಷ್ಟೇ ನಕ್ಕಿದ್ದು, ಇನ್ನೆಲ್ಲೂ ಅಂಥ ಕಾಮಿಡಿ ಅಂತ ಎಲ್ಲೂ ಅನಿಸ್ಲಿಲ್ಲ. ಸೊ ಆಮೇಲೆ ನನಗೆ ಕ್ಲೈಮ್ಯಾಕ್ಸ್ ಅಷ್ಟು ಕನ್ವಿನ್ಸಿಂಗ್ ಅಂತ ಅನಿಸ್ಲಿಲ್ಲ. ಏನಕ್ಕೆ ಅಂದರೆ ಹೀರೋ ಬಿಗಿನಿಂಗಿಂದ ಹಿಡಿದು ಲಾಸ್ಟ್ವರೆಗೂ ಹೀರೋಯಿನ್ ಅಷ್ಟು ಇಷ್ಟಪಡ್ತಾ ಇರ್ತಾನೆ, ಪ್ರತಿ ಇದರಲ್ಲೂ ಕಾಡಿಸ್ತಾ ಇರ್ತಾನೆ. ಬಟ್ ಲಾಸ್ಟಿಗೆ ಸಡನ್ನಾಗೆ ಹಂಗೆ ರಪ್ಪನಂಗೆ ಅಂದರೆ ನೀವೊಂದು 5th ಗೇರಲ್ಲಿ ಹೈವೇಲಿ ಹೋಗ್ತಾ ಇರ್ತೀರ, ಹಂಗೆ ಒಂದು 2 ಗಂಟೆ ಆಯಿತು ಗುರು ಈಗ ನಿಲ್ಲಿಸ್ಬೇಕಂತ ರಪ್ಪನಂಗೆ ಫಸ್ಟ್ ಗೇರಿಗೆ ಹಾಕಿ ಜಗ್ ಅಂತ ನಿಲ್ಸಂಗೆ ಅನ್ಸ್ಬಿಡ್ತು ನನಗೆ. ಅಂದರೆ ಮೋಸ್ಟ್ಲಿ ಅದನ್ನು ಸ್ವಲ್ಪ ಸ್ಲೋ ಆಗಿ ಇದು ಮಾಡಬೇಕಿತ್ತೇನೋ. ಅಂದರೆ ಒಂದು ಫ್ರೇಮಲ್ಲೇ ಟಕ್ ಅಂದರೆ ನೀವು 2 ಗಂಟೆಗೆ ತೋರಿಸ್ಕೊಂಬಂದಿರೋದನ್ನ ಒಂದು ಫ್ರೇಮಲ್ಲಿ ರಪ್ಪನಂಗೆ ಒಂದು ಅಂದರೆ ಟ್ವಿಸ್ಟ್ ಬೇರೆ, ಇದು ಟ್ವಿಸ್ಟು ಅಲ್ಲ ಏನೂ ಅಲ್ಲ. ಅಂದರೆ ಒಂಥರ ಅದು ಸ್ವಲ್ಪ ಅಂದರೆ ಪರ್ಸ್ನಲಿಗೆ ನನಗೆ ಅದು ಅಕ್ಸೆಪ್ಟೆನ್ಸ್ ಅಷ್ಟು ನನಗೆ ಆಗಲಿಲ್ಲ. ಮುಂಗಾರು ಮಳೆನ ಹೋಲ್ಸೋಕ್ಕಾಗೋದಿಲ್ಲ. ಮುಂಗಾರು ಮಳೆ ಇಸ್ ಮುಂಗಾರು ಮಳೆ, ಇದು ಮನದ ಕಡಲೆ ಇಸ್ ಡಿಫ್ರೆಂಟ್ ಅಂತ ನನಗನ್ನಿಸ್ತು. ಸೊ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದರೆ ಅದು ನಿಮಗೆ ಮೋಸ್ಟ್ಲಿ ಅಂದರೆ ಸ್ಟೋರಿ ಕೂಡ ಬಿನ್ ಬೆಟರ್ ಅಂತ ಆ ಥರ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಏನಕ್ಕೆ ಸೊ ಇದು ಇವತ್ತಿನ ಸಿನಿಮಾ ಮನದ ಕಡಲು ಚಿತ್ರದ ಬಗ್ಗೆ ಒಂದು ವಿಮರ್ಶೆ ಇಷ್ಟೇ. ಮತ್ತೆ ನೆಕ್ಸ್ಟ್ ಯಾವುದಾದ್ರು ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗೋಣ. ಬಾಯ್.